ಏನೂ ಆಗಲ್ಲ. ನಮ್ಮ ಸರ್ಕಾರ ಬಂತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು, ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗದೆ ಇದನ್ನ ಸೆಟೈಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ. ಏನೇಳಿ ನಾನು ನಾಡಿನ ಜನ, ಈ ರಾಜ್ಯದ ಜನ ಕೈ ನೀಡಬಾರದು, ಕೈ ಎತ್ತು ಕೊಡಬೇಕು ಅಂತ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದೆ ನಾನು ಕಳೆದ ಬಾರಿ. 5 ಪಂಚರತ್ನ ಕಾರ್ಯಕ್ರಮ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ದಿವಸ ಬೇಡ್ಕೊಂಡು ಕೂತ್ಕೊತೀರಿ? ಈಗ ಮೊನ್ನೆ ನೀವೇ ನೋಡಿದ್ರಿ, ಎಲ್ಲ ಮಂಗಳೂರಿನಲ್ಲಿ ಅದೆಂಥದ್ದು ದೀಪಾವಳಿ ಉಡುಗೊರೆ ಅಂತ ಹೇಳಿ ಅದೆಂಥದ್ದು ಇದು ಕೊಡ್ತಾರೆ ಅಂತ ಹೇಳಿ 11 ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿಸಿದ್ರು ಪುತ್ತೂರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ. ಈ ಬದುಕಬೇಕಾ? ಸ್ವಾಭಿಮಾನದಲ್ಲಿ ಜನ ಬದುಕಬೇಕು. ಅದಕ್ಕೆ ನನ್ನ ಹತ್ರ ಬಹಳ ಕಾರ್ಯಕ್ರಮ ಇದೆ, ತೋರಿಸಿದ್ದೀನಿ ಅದನ್ನ. ಏನೇಳಿ ನನ್ನ ಕಾಲದಲ್ಲಿ ಇವ್ರ ಜೊತೆನೆ ಸರ್ಕಾರ ಮಾಡಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ. ಕಲಬುರಗಿ, ಬೀದರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಯಾವ ಟ್ರಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಚೈನಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ, ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ. ನಾನು ಅವತ್ತು ಏನು 9 ಜಿಲ್ಲೆನಲ್ಲಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಕೊಪ್ಪಳ ಒಂದರಲ್ಲಿ ಅದೇನೋ ಎಲೆಕ್ಟ್ರಾನಿಕ್ ಇದೇನೋ ಸ್ವಲ್ಪ ಮಟ್ಟಿಗೇನೋ ಮಾಡ್ಕೊಂಡವ್ರೆ. ಅದು ಹೊರತುಪಡಿಸೋರು ಯಾವುದು ಟೇಕ್ ಆಫ್ ಆಗಲಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿತ್ತು, ಅದರಿಂದ ಮಾಡಿದ್ದೆ. ನಾನೇನಾದರೂ ಕಂಟಿನ್ಯೂ ಆಗಿದ್ರೆ 25,000 ಕೋಟಿ ಸಬ್ಸಿಡಿ ಕೊಡೋಕೆ ಪ್ಲಾನ್ ಮಾಡಿದ್ದೆ ಇಂಡಸ್ಟ್ರಿ ಮಾಡ್ತಕ್ಕಂಥವ್ರಿಗೆ. ಸರ್ಕಾರ ತೆಗೆದ್ರಿ. 5 ವರ್ಷದ ಸರ್ಕಾರ ನನ್ನ ಕೈ ಸಿಕ್ಕಿದ್ರು ತೋರಿಸ್ತಾ ಇದ್ದೆ ನಾನು. ಜನ ತೀರ್ಮಾನ ಮಾಡಬೇಕು. ಇವತ್ತು ಯಾತಿ ಗುಂಡಿಗಳು ಇಟ್ಕೊಂಡು ಕೂತಿದ್ದೀನಿ? ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲಿ ಹೇಳ್ತಾರೆ, ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದ್ರೆ ಇದೇನು ಈ ಸ್ಕೀಮ್ ತಂದವರಲ್ಲ 5% ಶುಲ್ಕ ವಸೂಲಿ ಮಾಡೋದು. ಯಾವ ಏರಿಯಾದಲ್ಲಿ ಈ ಬಡಾವಣೆಗಳು ಮಾಡಿ ಪಾರ್ಕ್ ಇಲ್ಲ, ರಸ್ತೆಗಳಿಲ್ಲ, ಈ ದುಡ್ಡನ್ನ ನಾವೇನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಪಾರ್ಕ್ ಮಾಡ್ತಾರಂತೆ. ಮನೆ ಕಟ್ಟಿ ಪಾರ್ಕ್ ಜಾಗವೇ ಇಲ್ಲ, ಅಲ್ಲಿ ಪಾರ್ಕ್ ಎಲ್ಲಿ ತಂತಾರೆ ಇವರು? ಇದು ಹೇಳ್ತಾರೆ ನನಗೆ. ಈ ದುಡ್ಡೆಲ್ಲ ಇವ್ರು ಯಾರು ಕಟ್ತಾರೆ ದುಡ್ಡನ್ನ, ಅವ್ರ ಏರಿಯಾಗೆ ಈ ದುಡ್ಡನ್ನು ಖರ್ಚು ಮಾಡ್ತಾರಂತ. ಈಗ ಅದಕ್ಕೆ ಸ್ಕೀಮ್ ತಂದವರಂತ ಇರುವಾಗಿದೆ. ನಾನು 2007 ಕೊಡ್ತಾ ಇದ್ದೀನಲ್ಲ ಆದೇಶಗಳು ಏನೇನು ಮಾಡಿದ್ದೀವಿ, ಆ 20 ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ ಇಲ್ಲೇ ಇದೆ ಆದೇಶ. ಇವತ್ತು 7 ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ, ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟ್ರು. ಅರ್ಬನ್ ಮಿನಿಸ್ಟರ್ ಆಗಿ ಅವ್ರ ಲೆಟರ್ ಅಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಅದರೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟರ್ ಅಲ್ಲಿ